மாட்டான், தப்பு பண்ணவும் விட மாட்டான். அது யாராக இருந்தாலும் சரி. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತಮಿಳುನಾಡಿನ ಮುಖ್ಯಮಂತ್ರಿ ನಟ ವಿಜಯ್ಗೆ ಸಿಕ್ಕಿದೆಯಾ ಸರ್ಕಾರ ಬೀಳಿಸುವಂಥ ಮುನ್ಸೂಚನೆ? ಸ್ಟಾಲಿನ್ಗೆ ನೇರ ಎಚ್ಚರಿಕೆ ಕೊಟ್ಟಂಥ ಸಿಎಂ ವಿಜಯ್. ಡಿಎಂಕೆಯ ಸ್ಟಾಲಿನ್ ಗಡಗಡ 10 ಲಕ್ಷ ಕೋಟಿಯ ಸಾಲದ ರಹಸ್ಯ ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಿಎಂ ಆದ ಬಳಿಕ ವಿಜಯ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಆ ಹೇಳಿಕೆ ಏನು ಎನ್ನುವುದನ್ನು ನೋಡ್ತಾ ಹೋದರೆ, ನಟ ವಿಜಯ ಅಥವಾ ಸಿಎಂ ವಿಜಯ್ ಅವರು ಹೇಳ್ತಾರೆ, ನಾನು ಒಂದೇ ₹1 ಕೂಡ ತಿನ್ನಲ್ಲ, ನಮ್ಮ ಪಕ್ಷದವರು ಕೂಡ ತಿನ್ನಲಿಕ್ಕೆ ಬಿಡಲ್ಲ, ಈ ಹಿಂದೆ ತಿಂದವರನ್ನು ಕೂಡ ಹಾಗೆ ಬಿಡಲ್ಲ. ನಮ್ಮ ರಾಜ್ಯದ ಮೇಲೆ ಹಳೆಯ ಸರ್ಕಾರ 10 ಲಕ್ಷ ಕೋಟಿಯಷ್ಟು ಸಾಲ ಇದೆ ಮತ್ತು ಅದರ ಹೊರೆ ನನ್ನ ಮೇಲಿದೆ. ಜೊತೆಗೆ ಈಗ ವಿಜಯ ಸರ್ಕಾರ ಬಂದಿದೆ, ಈಗ ನಾವು ಒಂದು ಆಟ ಆಡ್ಬೋದು ಎನ್ನುವಂಥ ಮನಸ್ಥಿತಿ ಯಾರಿಗಾದರೂ ಇದ್ದರೆ ಅದನ್ನು ಈಗಲೇ ಅಳಿಸಿ ಹಾಕಿ, ನಾನು ಹಾಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ ಎನ್ನುವಂಥ ಒಂದು ಭರ್ಜರಿಯಾದಂಥ ಒಂದು ಖಡಕ್ಕಾದ ಎಚ್ಚರಿಕೆಯನ್ನು ಸ್ಟಾಲಿನ್ ಅವರಿಗೆ ಕೊಟ್ಟಿದ್ದಾರೆ. ಹಾಗಾದರೆ ನಟ ವಿಜಯ್ ಅಥವಾ ಸಿಎಂ ವಿಜಯ್ಗೆ ಸರ್ಕಾರ ಬೀಳುವಂಥ ಮುನ್ಸೂಚನೆ ಸಿಕ್ಕಿದೆಯಾ? ಈಗಾಗಲೇ ಒಬ್ಬ ಭವಿಷ್ಯ ಹೇಳಿದರು, ಇಲ್ಲ ವಿಜಯ್ ಅವರು ಸಿಎಂ ಆಗಿ ಅಧಿಕಾರವನ್ನು ವಹಿಸ್ಕೋತಾರೆ, ಅದು 6 ತಿಂಗಳ ಒಳಗಾಗಿ ಆ ಸರ್ಕಾರ ಕೂಡ ಬಿತ್ತು ಹೋಗುತ್ತೆ ಅನ್ನುವಂಥ ಭವಿಷ್ಯ ಕೂಡ ಹೇಳಿದರು. ಅದರಂತೆಯೇ ಇದೀಗ ವಿಜಯ್ ಸರ್ಕಾರ ಬಂದಿದೆ. ತಮಿಳುನಾಡಿನಲ್ಲಿ 22ನೇ ಮುಖ್ಯಮಂತ್ರಿಯಾಗಿ ಇದೀಗ ವಿಜಯ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಅವರಿಗಿರುವಂಥ ಒಂದು ಮ್ಯಾಜಿಕ್ ನಂಬರ್ ನೋಡ್ತಾ ಇದ್ರೆ ಈ ಎಜ್ಜಲ್ಲಿದೆ. ಯಾವಾಗ ಬೇಕಾದರೂ ಕೂಡ VCK ಆಗಿರ್ಬೋದು, CPI ಆಗಿರ್ಬೋದು, CPM ಆಗಿರ್ಬೋದು, ಜೊತೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇರ್ಬೋದು, ಇವರೆಲ್ಲರೂ ಕೂಡ ಒಂದೇ ಒಂದು ಪಕ್ಷ ತಮ್ಮ ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರೂ ಕೂಡ ಸರ್ಕಾರ ಬಿದ್ದು ಹೋಗುತ್ತೆ. ಅದಾದ ನಂತರ 6 ತಿಂಗಳ ಒಳಗಡೆ ಮತ್ತೆ ಚುನಾವಣೆ ಆಗ್ಬೋದು, ಆ ಮಧ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಕೂಡ ಬರ್ಬೋದು ಎನ್ನುವಂಥ ಮುನ್ಸೂಚನೆ ಇದೀಗ ವಿಜಯ್ ಅವರಿಗೆ ಸಿಕ್ಕಿದೆ. ನಾನು ಕೆಲವೊಂದು ಮಾತನ್ನು ಆಡೋಕ್ಕೆ ಮೊದಲು ವಿಜಯ್ ಅವರ ಗೌರ್ಮೆಂಟ್ನಲ್ಲಿ ಏನಾಯಿತು, ಇವತ್ತು ಬೆಳಿಗ್ಗೆ ಏನಾಯಿತು ಅನ್ನೋದನ್ನು ನೋಡ್ತಾ ಹೋದರೆ, ಇವತ್ತು ಬೆಳಿಗ್ಗೆ 10 ಗಂಟೆಗೆ ತಮಿಳುನಾಡಿನ 22ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೇ ಅದು ಘರ್ಜಿಸಿದಂತೆ ಇತ್ತು. ಜೊತೆಗೆ ತಮಿಳುನಾಡಿನ ಈ ಮುಖ್ಯಮಂತ್ರಿಯ ಒಂದು ಕ್ಯಾಬಿನೆಟನ್ನು ನೋಡ್ತಾ ಹೋದರೆ 9 TVK ಪಕ್ಷದ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಪಡ್ಕೊಂಡ್ರು ಮತ್ತು ಈಗ ಸಚಿವರಾಗಿದ್ದಾರೆ. ಆ ಸಚಿವ ಸಂಪುಟದಲ್ಲೂ ಕೂಡ ಎಲ್ಲರನ್ನೂ ಅಳೆದು ತೂಗಿ ಬುದ್ಧಿವಂತರನ್ನು ಅಥವಾ ಓದಿದವರನ್ನೇ ಕೂಡ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ 4 ಅಥವಾ 5 ಹೆಸರನ್ನು ಹೇಳ್ತಾ ಹೋದರೆ, ಡಾಕ್ಟರ್ ಅರುಣ್ ರಾಜ್ ಇವರು MBBS ಪದವೀಧರರು, ಡಾಕ್ಟರ್ ಆಗಿದ್ದಾರೆ, ಬುದ್ಧಿವಂತರು. ಜೊತೆಗೆ ವೆಂಕಟರಮಣನ್ ಅವರು M.Com ಓದಿದ್ದಾರೆ ಮತ್ತು MBA ಪದವಿಯನ್ನು ಮಾಡಿದ್ದಾರೆ, ಅವರಿಗೆಲ್ಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ಗೊತ್ತಿದೆ. ಜೊತೆಗೆ ಡಾಕ್ಟರ್ ಪ್ರಭು ಅವರು BDS ವೈದ್ಯರಾಗಿರ್ತಾರೆ. ಜೊತೆಗೆ ಕೀರ್ತನೆ ಎನ್ನುವಂಥ ಒಂದು ಮಹಿಳಾ MLA ಸಚಿವರಾಗಿದ್ದಾರೆ, ಅವರು MSc ಮಾಡ್ಕೊಂಡಿದ್ದಾರೆ. ಮತ್ತು ಆದವ್ ಅರ್ಜುನ್ ಎನ್ನುವಂಥ ಒಬ್ಬ ಮಾಸ್ಟರ್ ಮೈಂಡ್ ಇದೆಯಲ್ಲ, ಅವರು ಕೂಡ ಶಾಸಕರು, ಮಿನಿಸ್ಟರ್ ಆಗಿ ಅಂದರೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ಅನುಭವ ಇಲ್ಲದಂಥ ಒಬ್ಬರು ಆಡಳಿತ ಮಾಡ್ತಿದ್ದಾರೆ, ಅವ್ರಿಗೇನೂ ಅರ್ಥ ಆಗಲ್ಲ, ಏನೂ ಮಾಡಲ್ಲ, ಹಾಗಾಗಿ ಸರ್ಕಾರ ಬಿದ್ದು ಹೋಗ್ಬೋದು ಎನ್ನುವಂಥ ಆಲೋಚನೆ ಇದ್ದರೆ ಅಷ್ಟರ ಮಟ್ಟಿಗೆ ವಿಜಯ್ ಅವರು ಸಚಿವ ಸಂಪುಟವನ್ನು ಫಾರ್ಮ್ ಮಾಡುವಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಿದ್ದಾರೆ ಮತ್ತು ಅವರು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಇವ್ರದ್ದು ಪಕ್ಷ ಅಲ್ಲ, ಇಲ್ಲಿ ನಾನೇ ಒಬ್ಬ ಅಧಿಕಾರಿ, ನಾನೇ ಒಬ್ಬ CM ಮತ್ತು ನಾನು ಹೇಳ್ದಂಗೆ ಕೇಳಬೇಕಾಗತ್ತೆ, ₹1 ಕೂಡ ತಿನ್ನಲಿಕ್ಕೆ ಬಿಡಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ MLA ಸಚಿವರಾದ ನಂತರ ಅವರು 3 ಘೋಷಣೆಯನ್ನು ಮಾಡಿದ್ದಾರೆ. ಅದು ಕೂಡ ಇದೀಗ ಒಂದು ಮುನ್ನೆಲೆಗೆ ಬಂದಿದೆ. ನೋಡಿ, ವಿಜಯ್ ಅವರ ಒಂದು TVK ಪಕ್ಷ 16 ಘೋಷಣೆ ಮಾಡಿತ್ತು. ಲೆಕ್ಕದ ಪ್ರಕಾರ ₹1.5 ಲಕ್ಷ ಕೋಟಿ ಅದಕ್ಕೆ ಬೇಕಾಗುತ್ತೆ, ಗ್ಯಾರಂಟಿಗೆ ಬೇಕಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದ್ರೂ ಕೂಡ ಅವರು ಬುದ್ಧಿವಂತಿಕೆಯನ್ನು 2 ಆಟವನ್ನು ಆಡಿದ್ದಾರೆ. 3 ಘೋಷಣೆಯನ್ನು ಅಧಿಕಾರಕ್ಕೆ ಬಂದ ತಕ್ಷಣವೇ ಅವರು ಮಂಜೂರು ಮಾಡಿದ್ದಾರೆ ಅಥವಾ ಅನುಮೋದನೆ ಕೊಟ್ಟಿದ್ದಾರೆ. ಅದಾದ ನಂತರ ಕೆಲವೊಂದು ಈಡೇರಿಕೆ ಇದೆ, ಅಂದರೆ ಗ್ಯಾರಂಟಿ ಭರವಸೆ ಇದೆಯಲ್ಲ, ಅದರ ಕೊಡುವ ಬದಲು ಇದೀಗ ಹಿಂದಿನ ಸ್ಟಾಲಿನ್ ಸರ್ಕಾರ ಮಾಡಿದಂಥ 10 ಲಕ್ಷ ಕೋಟಿಯ ಒಂದು ಸಾಲದ ಹೊರೆಯನ್ನು ನಮ್ಮ ಮೇಲೆ ಹಾಕಿದೆ ಅನ್ನುವಂಥ ಅತಿ ದೊಡ್ಡ ರಹಸ್ಯವನ್ನು ಬಿಚ್ಚಿಟ್ಟು ಮುಂದಿನ ಒಂದು ಭರವಸೆ ಅಥವಾ ನಾನು ಕೊಟ್ಟಂಥ ಗ್ಯಾರಂಟಿಗಳನ್ನ ಈಡೇರಿಸಬೇಕಂದ್ರೆ ಮೊದಲು ನಾನು ಈ ಹಿಂದೆ ಮಾಡಿದಂಥ ಸರ್ಕಾರದ ಎಡವಟ್ಟು ಮತ್ತು ಸ್ಟಾಲಿನ್ ಅವರ ಸರ್ಕಾರ ಮಾಡಿದಂಥ 10 ಲಕ್ಷ ಕೋಟಿಯ ಒಂದು ರಹಸ್ಯವನ್ನು ಶ್ವೇತಪತ್ರದ ಮುಖಾಂತರ ಬಯಲಿಗೆಳೆಯುತ್ತೇನೆ ಎನ್ನುವಂಥ ನೇರವಾದ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಒಂದು ವೇಳೆ ಸ್ಟಾಲಿನ್ ಅವರು ಏನಾದರೂ ಮಾಡಿ VCK, CPM ಮತ್ತು CPI ಪಕ್ಷಗಳನ್ನ
ಮನಸ್ಸು ಮಾಡಿ ಮನವೊಲಿಸಿ ಅಧಿಕಾರವನ್ನು ಅಥವಾ ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರೆ ಅದು ಅಷ್ಟೇ ಬೇಕಾಗುತ್ತೆ ವಿಜಯ್ ಅವರಿಗೆ. ಹೇಗಾದರೂ ಮಾಡಿ ಸರ್ಕಾರ ಬಿದ್ದೋದ್ರೆ ಮುಂದಿನ ಅವಧಿಯ ಚುನಾವಣೆಯಲ್ಲಿ 150, 180, 200 ಸೀಟನ್ನು ಪಡೆಯುವಂಥ ಎಲ್ಲ ಲೆಕ್ಕಾಚಾರ ಕೂಡ ಇದೆ. ಹೀಗಾಗಿ ಇವರು ಬಂದ ಕೂಡಲೇ 3 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಅದೇನೆಂದರೆ, ಮೊದಲನೆಯದಾಗಿ ಉಚಿತವಾದಂಥ ಕರೆಂಟ್ ಇದೆಯಲ್ಲ, 200 ಯೂನಿಟ್ ತನಕ ಪ್ರತಿ ಮನೆಗೂ ಪ್ರತಿಯೊಬ್ಬ ಗ್ರಾಹಕರಿಗೂ ಫ್ರೀ ಕೊಡುವಂಥ ಘೋಷಣೆಯನ್ನು ಮಾಡಿದರೆ ಮತ್ತು ಇವತ್ತಿನಿಂದ ಅದು ಕೂಡ ಅಪ್ಲೈ ಆಗುತ್ತೆ. ಎರಡನೇದಾಗಿ ಅವರು ಕೊಟ್ಟಂಥ ಒಂದು ದೊಡ್ಡದಾದಂಥ ಒಂದು ಸಮಾಜ ಸುಧಾರಣೆಯ ಒಂದು ಬೆಳವಣಿಗೆ ಅಂದರೆ, ತಮಿಳುನಾಡನ್ನು ಮಾದಕ ವಸ್ತುವಿನಿಂದ ಮುಕ್ತ ಮಾಡ್ತೇವೆ. ಹಾಗಾಗಿ ಡ್ರಗ್ಸ್ ವಿರುದ್ಧ ಒಂದು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಲಿಕ್ಕೆ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಮತ್ತು ಟಾಸ್ಕ್ ಫೋರ್ಸ್ ಕೂಡ ರಚನೆ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಮೂರನೆಯದಾಗಿ ಮಹಿಳೆಯರ ಸೇಫ್ಟಿಗಾಗಿ ಸೇಫ್ಟಿ ಟಾಸ್ಕ್ ಫೋರ್ಸನ್ನು ಕೂಡ ಅನುಮೋದನೆ ಮಾಡಿದರೆ ಮತ್ತು ಅದು ಘೋಷಣೆ ಕೂಡ ಆಗಿದೆ. ಇಲ್ಲಿ ಒಂದು 200 ರೂಪಾಯಿ 200 ಯೂನಿಟಷ್ಟು ಕರೆಂಟನ್ನು ಫ್ರೀ ಕೊಡ್ತೇವೆ, ಅದು ಓಕೆ, ಒಂದು ಮಟ್ಟಿಗೆ ಜನಸಾಮಾನ್ಯರಿಗೆ ಹೆಲ್ಪ್ ಆಗುತ್ತೆ, ಅಂದರೆ ಫೈನಾನ್ಸಿಯಲ್ ಹೆಲ್ಪ್ ಆಗುತ್ತೆ. ಆದರೆ ಮುಂದಿನ ಬೆಳವಣಿಗೆ ಆಗಬೇಕು, ನಮ್ಮ ಸಮಾಜ ಸುಧಾರಣೆ ಆಗಬೇಕಂದ್ರೆ ಈಗಿನ ಮಕ್ಕಳು, ಈಗಿನ ಯುವ ಜನತೆ ಡ್ರಗ್ಸ್ ಮುಕ್ತವಾಗಬೇಕು. ಸುಮ್ಮನೆ ಡ್ರಗ್ಸ್ಗೆ ಮೊರೆ ಹೋಗಿ ತಮ್ಮ ಜೀವನವನ್ನು ಕಳ್ಕೊಂಡು ಅಪ್ಪ ಅಮ್ಮನನ್ನು ಬೀದಿಗೆ ಹಾಕಿ ಇಡೀ ಕುಟುಂಬವು ಬೀದಿ ಪಾಲಾಗುತ್ತೆ. ಅದಕ್ಕೆ ಬೇಕಾದಂಥದ್ದು ಏನಂದರೆ, ತಮಿಳುನಾಡನ್ನು ಡ್ರಗ್ಸ್ ಮುಕ್ತ ಮಾಡಬೇಕನ್ನುವಂಥ ಕಾರಣಕ್ಕಾಗಿ ಅಂದರೆ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮರುಕ್ಷಣವೇ ಅವರು ತಮಿಳುನಾಡನ್ನು ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಹೊರಟಿದ್ದಾರೆ ಮತ್ತು ಡ್ರಗ್ಸ್ ವಿರುದ್ಧ ಒಂದು ಟಾಸ್ಕ್ ಫೋರ್ಸನ್ನು ಕೂಡ ರಚನೆ ಮಾಡಿದ್ದಾರೆ. ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಮತ್ತು ಇಡೀ ನಮ್ಮ ದೇಶದಲ್ಲಿರುವಂಥ ಪ್ರತಿ ರಾಜ್ಯವು ಕೂಡ ಇಂಥದ್ದು ಅನುಮೋದನೆ ಕೊಡಲೇಬೇಕು ಮತ್ತು ಅನುಮೋದನೆ ಕೊಟ್ಟ ನಂತರ ಅಥವಾ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ ನಂತರ ಎಲ್ಲೂ ಕೂಡ ಡ್ರಗ್ಸ್ ಸಿಗಬಾರ್ದು. ಡ್ರಗ್ಸ್ ಸಿಕ್ಕ ನಂತರ ಮಕ್ಕಳು ಅಥವಾ ಹುಡುಗರು, ಯುವಕರು ಏನೇನು ಮಾಡ್ತಾರೆ, ಎಂತೆಂಥ ಕೆಟ್ಟ ಕೆಲಸ ಮಾಡ್ತಾರೆ, ಅಲ್ಲಿ ದರೋಡೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಬೇರೆ ಬೇರೆ ಅತ್ಯಾಚಾರ ಆಗಿರ್ಬೋದು, ಎಲ್ಲವೂ ಕೂಡ ಡ್ರಗ್ಸ್ನ ಒಂದು ವ್ಯಸನದಿಂದ, ಒಂದು ನಶೆಯಿಂದ ಏನು ಬೇಕಾದರೂ ಮಾಡುವಂಥ ಹಂತಕ್ಕೆ ಹೋಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ವಿಜಯ್ ತೆಗೆದುಕೊಂಡಂಥ ನಿರ್ಧಾರ ಅತ್ಯಂತ ಶ್ಲಾಘನೀಯ. ಎರಡನೇದಾಗಿ ನೋಡಿ, ನಾವು ಅನೇಕ ಬಾರಿ ಹೇಳ್ತಾ ಇರ್ತೀವಿ, ನಮ್ಮ ಇಂಡಿಯಾದಲ್ಲಿ ಯಾರು ಜನಪ್ರಿಯ ವ್ಯಕ್ತಿಗಳು, ನಮ್ಮ ಕರ್ನಾಟಕಕ್ಕೆ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರು, ಅದಾದ ನಂತರ ಬೇರೆ ಬೇರೆ ನಟರು ಬಂದು ಹೋದರು. ಒಂದು ಹಂತಕ್ಕೆ ದರ್ಶನ್ ಅವರು ಕೂಡ ಒಂದು ಕರ್ನಾಟಕದಲ್ಲಿ ಅತ್ಯಂತ ಜಾಸ್ತಿ ಈಗಿರುವ ಒಂದು ಹಂತದಲ್ಲಿ ಅತ್ಯಂತ ಜಾಸ್ತಿ ಫ್ಯಾನ್ಸ್ ಬೇಸನ್ನು ಹೊಂದಿದ್ದಾರೆ ಅನ್ನುವಂಥ ಮಾತು ನಾವು ಕೇಳಿ ಬರ್ತಾ ಇತ್ತು. ಆದರೆ ನನಗನ್ಸಿದ್ದು ಈಗಲ್ಲ, ಒಂದು 5-6 ವರ್ಷಗಳಿಂದ ನನಗನ್ಸಿದ್ದು ನಮ್ಮ ಇಂಡಿಯಾದಲ್ಲಿ ಆ್ಯಕ್ಟಿಂಗ್ ಅಂತ ಬಂದಾಗ ಕಮಲ್ ಹಾಸನ್ ಬರ್ತಾರೆ, ಚಿಯಾನ್ ವಿಕ್ರಮ್ ಬರ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಬರ್ತಾರೆ, ಬೇರೆ ಬೇರೆ ಎಲ್ಲ ನಟರು, ಅಮಿತಾಬ್ ಬಚ್ಚನ್ ಬರ್ತಾರೆ, ಅಥವಾ ಹಿಂದಿಯಲ್ಲಿ ನವಾಜುದ್ದೀನ್ ಸಿದ್ದಿಕಿ ಬರ್ತಾರೆ, ಹೀಗೆ ಅಮೀರ್ ಖಾನ್ ಬರ್ತಾರೆ. ಆ್ಯಕ್ಟಿಂಗ್ ವಿಷಯದಲ್ಲಿ ಎಲ್ಲರೂ ಕೂಡ ತಮ್ಮ ದಾಪುಗಾಲನ್ನು, ತಮ್ಮ ಒಂದು ಛಾಪನ್ನು ಮೂಡಿಸಿದ್ದಾರೆ. ಆದರೆ ಅಭಿಮಾನಿಗಳು ಅಂತ ಬಂದಾಗ ಈಗ ಸದ್ಯ ಇರುವಂಥ ಅಭಿಮಾನಿಗಳ ಒಂದು ಲೆಕ್ಕ ಹಾಕೋದಾದರೆ, ನಟ ವಿಜಯ್, ರಜನಿಕಾಂತ್, ಕಮಲ್ ಹಾಸನ್ ಅವರ ವಿರುದ್ಧವೇ ತೊಡೆತಟ್ಟಿ ಅವರ ಅಭಿಮಾನಿಗಳನ್ನು ಕೂಡ ತಮ್ಮ ಅಭಿಮಾನಿಗಳು ಮಾಡಿ ತಮಿಳುನಾಡು ಮತ್ತು ಸೌತ್ ಇಂಡಿಯಾದ ಅಥವಾ ಕರ್ನಾಟಕದಲ್ಲಿ ಅತ್ಯಂತ ಜಾಸ್ತಿ ಸಂಖ್ಯೆಯ ಅಭಿಮಾನಿಗಳನ್ನ ಹೊಂದಿದ್ದವರು ಮತ್ತು ಅಭಿಮಾನಿಗಳ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ ಅಂದರೆ ಅದು ನಟ ವಿಜಯ್ ಅವರು. ಅವರಿಗೆ ಸರಿಸಮಾನವಾಗಿ ಬೆಳೆದಂಥ ಮತ್ತೊಬ್ಬ ನಟ ಅಂದರೆ ಅದು ಚಿರಂಜೀವಿಯವರ ಸಹೋದರರಾದಂಥ ಪವನ್ ಕಲ್ಯಾಣ್ ಅವರು. ನೀವು ಪವನ್ ಕಲ್ಯಾಣ್ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಸೈಡ್ ಎಲ್ಲರೂ ಒಂದು ಸಮಾವೇಶಕ್ಕೆ ಬಂದರೆ, ಒಂದು ಫಂಕ್ಷನ್ಗೆ ಬಂದರೆ ಜನ ಲಕ್ಷ ಸಂಖ್ಯೆಯಲ್ಲಿ ಮುಗಿಬಿದ್ದು ಕಾರ್ಯಕ್ರಮಕ್ಕೆ ಬರ್ತಾರೆ. ಅದಕ್ಕೆ ಬೇರೆ ಬೇರೆಯಾದಂಥ ಉದಾಹರಣೆ ಇದೆ. ಒಂದೇ ಫಂಕ್ಷನಲ್ಲಿ ಚಿರಂಜೀವಿ ಮತ್ತು ಪವನ್ ಕಲ್ಯಾಣ್ ಇದ್ದಾಗ ಚಿರಂಜೀವಿಗೆ ಸ್ವತಃ ಮಾತಾಡಲಿಕ್ಕೆ ಅಭಿಮಾನ ಕೊಟ್ಟಿಲ್ಲ, ಇಲ್ಲ ಪವನ್ ಕಲ್ಯಾಣ್ ಮಾತಾಡಬೇಕು, ಪವನ್ ಕಲ್ಯಾಣ್ ಮುಂದೆ ಬರಬೇಕನ್ನುವಂಥ ಒಂದು ಒಕ್ಕೊರಲ್ಲ ಮನವಿ ಇತ್ತು. ಅಂದರೆ ಯಾವ ಮಟ್ಟಿಗೆ ಪವನ್ ಕಲ್ಯಾಣ್ ಅವರಿಗೆ ಫ್ಯಾನ್ಸ್ ಇದೆ ಮತ್ತು ಆ ಫ್ಯಾನ್ಸನ್ನು ಅವರು ಓಟಾಗಿ ಕನ್ವರ್ಟ್ ಮಾಡ್ಕೊಂಡು ಇದೀಗ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಮತ್ತೊಬ್ಬ ಅಂದರೆ ನಾನು ಹೇಳಿದ್ನಲ್ಲ ವಿಜಯ್ ಅವರಿಗೆ ಯಾವ ಥರದ ಫ್ಯಾನ್ಸ್ ಅಂದರೆ, ಒಂದು ಜನಸಾಮಾನ್ಯ ಥರ ಒಂದು ಸಿಂಪಲ್ ಆಗಿರ್ತಾರೆ, ಜಾಸ್ತಿ ಮಾತಾಡಲ್ಲ, ಎಷ್ಟು ಬೇಕು ಅಷ್ಟೇ ಸಿನಿಮಾದ ಬಗ್ಗೆ ಮಾತಾಡ್ತಾರೆ. ಮತ್ತು ರಾಜಕೀಯಕ್ಕೆ ಬಂದಾಗಲೂ ಕೂಡ ಯಾರನ್ನೂ ವೈಯಕ್ತಿಕವಾಗಿ ದ್ವೇಷ ಮಾಡಿದವರಲ್ಲ. ಸ್ಟಾಲಿನ್ ಅವ್ರನ್ನೂ ಕೂಡ ಸ್ಟಾಲಿನ್ ಸರ್ ಎನ್ನುವಂಥ ಮಾತನ್ನು ಹೇಳಿ ಅವರು ಸಂಬೋಧನೆ ಮಾಡಿದಂಥವ್ರು. ಮತ್ತು ತಮಿಳುನಾಡಿನ ಒಂದು ಪ್ರಾದೇಶಿಕವಾಗಿ ವಿಚಾರವನ್ನು ತಿಳ್ಕೊಂಡಾಗ ನನಗೆ ತಿಳಿದ ಮಟ್ಟಿಗೆ ಅಥವಾ ನಾನು ತಿಳ್ಕೊಂಡಂಥ ಮಾಹಿತಿ ಪ್ರಕಾರ, ತಮಿಳುನಾಡಿನ ಪ್ರತಿಯೊಬ್ಬ ಮಹಿಳಾ ಮಣಿಗಳು, ಹೆಂಗಸರು, ಮಕ್ಕಳು, ಯುವತಿಯರು ಎಲ್ಲರೂ ಕೂಡ ವಿಜಯ್ ಅವರನ್ನು ತಮ್ಮ ಮನೆಯ ಮಗನಂತೆ, ನಮ್ಮ ಮನೆಯ ಒಬ್ಬ ಸದಸ್ಯನಂತೆ ನೋಡ್ತಾರೆ. ಹೀಗಾಗಿ ಆ ವ್ಯಕ್ತಿಗಳ ಅಂದರೆ ತಮಿಳುನಾಡಿನ ಹೆಣ್ಣು ಮಕ್ಕಳ ಅಥವಾ ಮಹಿಳೆಯರ ಸೇಫ್ಟಿಗಾಗಿ ಇದೀಗ ಹೊಸದೊಂದು ಸೇಫ್ಟಿ ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ. ನಿಮ್ಗೆ ಅದು ಚಿಕ್ಕ ವಿಷಯ ಅನಿಸ್ಬೋದು ಅಥವಾ ಏನಿಲ್ಲ, ಅದರಿಂದ ಜನರಿಗೆ ಒಳ್ಳೆಯದಾಗುತ್ತಾ ಅಥವಾ ಏನಾಗುತ್ತೆ ಎಲ್ಲವೂ ಕೂಡ ಹೌದು. ಆದರೆ ಮುಂದಿನ ಪೀಳಿಗೆ, ಒಂದು ಹೆಣ್ಣು ಮಗು ಹೊರಗೆ ಹೋಗಬೇಕು, ಕೆಲಸ ಮಾಡಬೇಕು, ಅವ್ರು ಸೇಫ್ಟಿ ಇರಬೇಕಂದಾಗ ಹೊಸ ಟಾಸ್ಕ್ ಫೋರ್ಸನ್ನು ಮಾಡಲೇಬೇಕಾಗತ್ತೆ. ಯಾರ್ಯಾರು ಚಿನ್ನ ಕತ್ತು ಹೋಗ್ತಾರೆ, ಯಾರಾದರೂ ದೊರಡೆ ಮಾಡ್ತಾರೆ, ಯಾರಾದರೂ ಎತ್ತಾಕೊಂಡು ಏನೇನೋ ಮಾಡ್ತಾರೆ, ಕೆಟ್ಟ ಕೆಲಸ ಮಾಡ್ತಾರೆ, ಅಂಥ ಒಂದು ಕೆಟ್ಟ ಕಾರ್ಯದ ವಿರುದ್ಧ ವಿಜಯ್ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ, ಅದು ನಿಜಕ್ಕೂ ಕೂಡ ತಮಿಳುನಾಡಿನ ಮಹಿಳೆಯರಿಗೆ ಸಿಕ್ಕಂಥ ಒಂದು ಒಳ್ಳೆಯ ಕೊಡುಗೆಯಾಗಿದೆ. ನೀವು ಹಣದ ವಿಷಯದಲ್ಲಿ ಯಾವ್ಯಾವ ಗ್ಯಾರಂಟಿ ಕೊಟ್ಟರೂ ಕೂಡ ಈ ಸೇಫ್ಟಿ ವಿಚಾರದಲ್ಲಿ ಕೊಡುವಂಥ ಒಂದು ಗ್ಯಾರಂಟಿ, ಭರವಸೆ, ಒಂದು ಸೇಫ್ಟಿ ಇದೆಯಲ್ಲ, ಅದರ ಮುಂದೆ ಎಲ್ಲವೂ ಕೂಡ ಶೂನ್ಯ ಅಂತ 2 ವಿಚಾರದಲ್ಲಿ
ಒಂದು ಡ್ರಗ್ಸ್ ವಿರೋಧಿ ಟಾಸ್ಕ್ ಫೋರ್ಸ್ ಆಗಿರ್ಬೋದು, ಮತ್ತೊಂದು ಮಹಿಳಾ ಸೇಫ್ಟಿಗಾಗಿ ತೆಗೆದುಕೊಂಡಂಥ ಟಾಸ್ಕ್ ಫೋರ್ಸ್ ಇದೆಯಲ್ಲ, ಅದು ವಿಜಯ್ ಅವರನ್ನು ಮತ್ತೆ ಜನನಾಯಕನಾಗಿ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ತಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಮರುಕ್ಷಣವೇ ಈ 200 ಯೂನಿಟನ್ನು ಬಿಟ್ಟು ಮತ್ತೆ ಒಂದು ಡ್ರಗ್ಸ್ ಮತ್ತು ಮಹಿಳಾ ಸೇಫ್ಟಿಯ ಟಾಸ್ಕ್ ಫೋರ್ಸ್ ಮಾಡಿ ಇಡೀ ತಮಿಳುನಾಡಿನ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಮತ್ತು ಮುಂದಾಲೋಚನೆಯ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಒಂದು ವೇಳೆ ಈ ಚಿಕ್ಕ ಪುಟ್ಟ ಪಕ್ಷಗಳು ತಮ್ಮನ್ನು ತೊರೆದು ಸ್ಟಾಲಿನ್ ಅವರ ಕುತಂತ್ರಕ್ಕೆ ಬಲಿಯಾಗಿ ಏನಾದರೂ ಸರ್ಕಾರವನ್ನು ಬೀಳಿಸುವಂತಕ್ಕೆ ಬಂದರೂ ಕೂಡ ಪರವಾಗಿಲ್ಲ. ಈಗಾಗಲೇ ನಾನು 2 ಯೋಜನೆಗಳನ್ನು, ಮಹಿಳಾ ಪರ ಯೋಜನೆ ಮತ್ತು ಕುಟುಂಬಕ್ಕಾಗಿ ಒಂದು ಒಳ್ಳೆಯ ಯೋಜನೆ ಮಾಡಿದ್ದೀನಿ. ಆ 2 ಯೋಜನೆ ಸಾಕು. ಮುಂದೆ ಬರುವಂಥ ಚುನಾವಣೆಯಲ್ಲಿ, ಅಂದರೆ ಏನಾದರೂ ಸರ್ಕಾರ ಬಿದ್ದು ಚುನಾವಣೆ ಆದರೆ, ಮರು ಚುನಾವಣೆ ಆದರೆ, ಆ ಚುನಾವಣೆಯಲ್ಲಿ 180-200 ಸೀಟನ್ನು ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಭರವಸೆ ಈಡೇರಿಸಬೇಕಂದ್ರೆ ಈಗ DMK ಮಾಡಿರುವಂಥ 10 ಲಕ್ಷ ಕೋಟಿಯ ಸಾಲದ ಒಂದು ರಹಸ್ಯವನ್ನು ಬಯಲಿಗೆಳ್ತೇನೆ. ಅದು ಜನರಿಗೆ ತಿಳಿಬೇಕು. ಸುಳ್ಳಿನ ಕಂತಿಯಲ್ಲಿ ನಮ್ಮ ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜನರಿಗೆ ಸತ್ಯಾಸತ್ಯತೆಯನ್ನು ತಿಳಿಸಿ ನಾನು ಅಧಿಕಾರವನ್ನು ಮಾಡ್ತೇನೆ ಅನ್ನುವಂಥ ನೇರ ಎಚ್ಚರಿಕೆಯನ್ನು ಸ್ಟಾಲಿನ್ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಸ್ಟಾಲಿನ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಸುಖ ಸುಮ್ಮನೆ ವಿಪಕ್ಷಗಳ ಮೇಲೆ ಅಥವಾ ಹಿಂದಿನ ಸರ್ಕಾರದ ಮೇಲೆ ಗೂಬಿ ಕೂರಿಸೋ ಬದಲು ತಾನು ಕೊಟ್ಟಂಥ ಭರವಸೆಗಳನ್ನ ಮೊದಲು ಈಡೇರಿಸಲಿ ಎನ್ನುವಂಥ ನೇರವಾದ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಹೊಸ ಸಿಎಂ ಅವರಿಗೂ ಶುಭಾಶಯವನ್ನು ಕೋರಿದ್ದಾರೆ. ಅವರು ಹೇಳ್ತಾರೆ, ಸ್ಟಾಲಿನ್ ಅವರು, ನಾನು 2026ರ ಬಜೆಟ್ನಲ್ಲಿ ಎಲ್ಲವನ್ನೂ ತಿಳಿಸಿದ್ದೇನೆ. ಎಷ್ಟು ಸಾಲ ಇದೆ, ಎಷ್ಟು ನಾವು ಸಾಲ ತೆಗೆದುಕೊಂಡಿದ್ವಿ, ಬಜೆಟ್ನ ಗಾತ್ರ ಎಷ್ಟು, ಎಲ್ಲವೂ ತಿಳಿದುಕೊಂಡ ನಂತರವೇ ಇಲೆಕ್ಷನ್ ಆಗಿದೆ. ಅದಾದ ನಂತರ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಅದು ಅರಿವಾಗಿರುತ್ತೆ. ಯಾರಿಗೆ? ನಟ ವಿಜಯ್ ಅವ್ರಿಗೆ ಅರಿವಾಗುತ್ತೆ. ಅರಿವಾಗಿದ್ರೂ ಕೂಡ ಎಲ್ಲವನ್ನು ತಿಳ್ಕೊಂಡು ಇಷ್ಟು ಸಾಲ ಇದೆ ಅನ್ನೋದನ್ನು ಯಾಕೆ ಮೊದಲೇ ಪ್ರಣಾಳಿಕೆಯಲ್ಲಿ ಹೇಳಿಲ್ಲ? ಅದನ್ನು ಬಿಟ್ಟು ಈಗ CM ಆದ ತಕ್ಷಣವೇ ಸಾಲ ಇದೆ, 10 ಲಕ್ಷ ಕೋಟಿ ಸಾಲ ಇದೆ, ಹಾಗಿದೆ ಹೀಗಿದೆ ಅನ್ನುವಂಥ ಗೂಬೆ ಕೂರಿಸುವ ಕಾರ್ಯವನ್ನು ಮಾಡುವ ಬದಲು ಈಗ ಕೊಟ್ಟ ಭರವಸೆಯನ್ನು ಈಡೇರಿಸಲಿ, ಅಟ್ಲೀಸ್ಟ್ ಸರ್ಕಾರವನ್ನಾದರೂ ಕೂಡ ಸುಭದ್ರವಾಗಿ ಇಟ್ಕೊಳ್ಳಿ ಎನ್ನುವಂಥ ಈ ಕೊಂಕು ನುಡಿ ಇದೆಯಲ್ಲ, ಅಥವಾ ಸರ್ಕಾರ ಬೀಳಿಸ್ಬೋದು ಎನ್ನುವಂಥ ಮುನ್ಸೂಚನೆ ಇದೆಯಲ್ಲ, ಆ ಮುನ್ಸೂಚನೆ ಇದೀಗ ವಿಜಯ್ಗೂ ಸಿಕ್ಕಿದೆ. ಇಂದಲ್ಲ ನಾಳೆ ನನ್ನ ಸರ್ಕಾರ ಬಿದ್ದು ಹೋಗುತ್ತೆ, ಆದರೂ ಪರವಾಗಿಲ್ಲ, ಆದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಜೊತೆಗೆ ಜನಮಾನಸದಲ್ಲಿ ಉಳಿಯುವಂಥ ಕೆಲಸ ಮಾಡಿ ಮತ್ತೆ ಚುನಾವಣೆ ಆದರೆ ನಾನು ಮತ್ತೆ ಗೆದ್ದು ಬರ್ತೇನೆ ಅನ್ನುವಂಥ ಒಂದು ಮಾತನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಅದು ಸ್ಟಾಲಿನ್ ಅವರಿಗೆ ಅರ್ಥ ಆಗಿದೆ ಮತ್ತು ಸ್ಟಾಲಿನ್ ಅವರು ರಿಪ್ಲೈ ನೋಡ್ತಿದ್ರೆ ಎಲ್ಲವೂ ಕೂಡ ಅರ್ಥ ಆಗಿದ್ದರೆ TVK ಪಕ್ಷ ಬಿಟ್ಟು ಬೇರೆ ಯಾರೂ ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಲ್ಲ. ಅದು ಕೆಲವೇ ದಿನಗಳಾಗುವುದು. ಯಾಕಂದರೆ ಒಂದು ಹಂತಕ್ಕೆ 3 ದಿನದ ಒಳಗಾಗಿ ಬಹುಮತ ಸಾಬೀತುಪಡಿಸಿದ ನಂತರ ಮತ್ತೊಂದು ಚರ್ಚೆಯಾಗಿ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ವಿಜಯ್ ಅವರು ಮತ್ತೊಂದು ಹೇಳಿದರೆ, ನಾನು ರಾಜಕೀಯದಲ್ಲಿ ಹೊಸಬ ಆದರೂ ಕೂಡ ನಾನು ಎಲ್ಲವನ್ನು ಕೂಡ ಒಂದೇ ದಿನದಲ್ಲಿ ಸೆಟಲ್ ಮಾಡ್ತೇನೆ ಅಥವಾ ಎಲ್ಲರನ್ನೂ ಕೂಡ ಮನವೊಲಿಸ್ತೇನೆ ಅಂತ ನನಗೆ ಭರವಸೆ ಇಲ್ಲ. ಕೆಲವೊಂದು ದಿನಗಳ ನಂತರ ನನಗೂ ಟೈಮ್ ಬೇಕಾಗುತ್ತೆ. ಎಲ್ಲ ಟೈಮ್ ತೆಗೆದುಕೊಂಡ ನಂತರ ನಾನು ಕೂಡ ಎಲ್ಲರನ್ನ ಮನವೊಲಿಸಿ ಒಂದು ಹೋರಾಟದ ಹಾದಿಯಲ್ಲಿ ರಾಜಕೀಯ ಮಾಡ್ತೇವೆ ಅನ್ನುವಂಥ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ವಿಚಾರ ಹೇಳಬೇಕು. ಇವತ್ತು ರಾಹುಲ್ ಗಾಂಧಿ ಅವರಿದ್ದರು. ರಾಹುಲ್ ಗಾಂಧಿ ಅವರನ್ನೇ ಅವರು ಬ್ರದರ್ ಅಂದಿದ್ದು ಕೂಡ ಒಂದು ಮಟ್ಟಿಗೆ ದೊಡ್ಡ ಸದ್ದನ್ನು ಮಾಡ್ತಿದೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ತಮಿಳುನಾಡಿನ DMK ಜೊತೆ ಮೈತ್ರಿ ಇದ್ದಾಗ ಪದೇ ಹೇಳ್ತಾ ಇದ್ರು, ಸ್ಟಾಲಿನ್ ಅವರು ನನ್ನ ದೊಡ್ಡ ಸಹೋದರ ಇದ್ದ ಹಾಗೆ, ನಾನು ಬೇರೆ ಯಾರನ್ನೂ ಕೂಡ ರಾಜಕೀಯದಲ್ಲಿ ಸಹೋದರ ಅನ್ನಲ್ಲ, ಆದರೆ ಸ್ಟಾಲಿನ್ ಅವರು ತುಂಬ ನಂಗೆ ಆತ್ಮೀಯರು ಅನ್ನುವಂಥ ಮಾತನ್ನು ಪದೇ ಹೇಳ್ತಾ ಇದ್ರು. ಅದರ ಮುಂದುವರೆದ ಭಾಗವಾಗಿ ವಿಜಯ್ ಅವರು ಇದೀಗ ರಾಹುಲ್ ಗಾಂಧಿಯನ್ನು ಸಹೋದರ ಎನ್ನುವಂಥ ಮಾತನ್ನು ಹೇಳಿ ಅವರಿಗೂ ಕೂಡ ಒಳ್ಳೆಯದಾಗಲಿ, ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರೆ ಎನ್ನುವಂಥ ಮಾತನ್ನು ಹೇಳಿ ಒಂದು ಹಂತಕ್ಕೆ ಈ ಬ್ರದರು ಚೇಂಜ್ ಆಗಿಬಿಟ್ಟಿದ್ದಾರೆ. ಆ ಚೇಂಜ್ ಆದ ಬ್ರದರು ಸ್ಟಾಲಿನ್ ಅವರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂದರೆ, ಸ್ಟಾಲಿನ್ ಅವರು ಇಲ್ಲಿ ತನಕ ಮಾಡಿದ ರಾಜಕೀಯದ ಅನುಭವವನ್ನು ಗಂಟು ಮೂಟೆ ಕಟ್ಟಿ ಇದೀಗ ಶ್ವೇತಪತ್ರದ ಮುಖಾಂತರ ಎಲ್ಲ ರಹಸ್ಯವನ್ನು ಬಯಲಿಗೆಳೆಯುವಂಥ ಕಾಲ ಸನ್ನಿಹಿತವಾಗಿದೆ. ಅದು ಕೂಡ ವಿಜಯ್ ಅವರು ಮಾಡ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ತಿಳಿದು ಬರುವಂಥ ಒಂದು ಮಾಹಿತಿಯಾಗಿದೆ. 3-4 ದಿನದಲ್ಲಿ 3 ದಿನ ರಾಜ್ಯಪಾಲರು ಕೊಟ್ಟಿದ್ದಾರೆ. 3 ದಿನದ ಒಳಗಾಗಿ ಅವರು ಬಹುಮತವನ್ನು ಸಾಬೀತುಪಡಿಸ್ಬೋದು. ಅಂದರೆ ಫ್ಲೋರ್ ಆಫ್ ದ ಹೌಸ್ ಅವರು ಬಹುಮತವನ್ನು 118 ಅಥವಾ 117 ಸಂಖ್ಯೆಯ ಬಹುಮತವನ್ನು ಸಾಬೀತುಪಡಿಸಿದ ನಂತರ ವಿಜಯ್ ಅವರಿಗೆ ಯಾವ ಬೇಕಾದ ಸರ್ಕಾರ ಬಿದ್ದರೂ ತೊಂದರೆ ಇಲ್ಲ ಎನ್ನುವಂಥ ಮಟ್ಟಿಗೆ ಏಕಾಂಗಿಯಾಗಿ ನನಗೆ ಅನಿಸಿತು. ಇಲ್ಲ, ವಿಜಯ್ ಅವರು ಸ್ವಲ್ಪ ತಣ್ಣಗೆ ಮಾತಾಡ್ತಾರೆ. ಯಾಕಂದರೆ ಚಿಕ್ಕ ಪುಟ್ಟ ಪಕ್ಷಗಳ ಜೊತೆ ಹೊಂದಾಣಿಕೆ ಆಗಬೇಕು. ಆ ಚಿಕ್ಕ ಪುಟ್ಟ ಪಕ್ಷಗಳು ಕೂಡ DMK ಹಿಡಿತದ್ರಿದೆ ಎನ್ನುವಂಥ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಶಾಂತವಾಗಿ ವರ್ತನೆ ಮಾಡ್ಬೋದು, ಶಾಂತವಾಗಿ ಮಾತನಾಡ್ಬೋದು ಎನ್ನುವಂಥ ಮನಸ್ಸು ನಮಗೂ ಕೂಡ ಇತ್ತಂದರೆ, ವಿಜಯ್ ಅವರು ಇವತ್ತು ತೆಗೆದುಕೊಂಡಂಥ ಮಾತು, ವಿಜಯ್ ಅವರು ಇವತ್ತು ಆಡಿದಂಥ ರೀತಿ ಎಲ್ಲವೂ ನೋಡ್ತಿದ್ರೆ ವಿಜಯ್ ಇದೀಗ ಹಸಿದ ಹುಲಿಯಂತೆ ಗರ್ಜನೆ ಮಾಡ್ತಿದ್ರೆ ಮತ್ತು ಇಲ್ಲಿಯ ತನಕ ಆದಂಥ ಆಡಳಿತ ಕರೂರು ಕಾಲು ತುಳಿತಕ್ಕೆ ನೇರವಾಗಿ DMK ಕಾರಣವೆನ್ನುವಂಥ ಮನಸ್ಥಿತಿ ಎಲ್ಲವೂ ಕೂಡ ಇದೀಗ ವಿಜಯ್ ಅವರನ್ನು ಮತ್ತೆ ಕೆರಳಿಸ್ತಾ ಇದೆ. ಈ ಸಿಟ್ಟು, ಈ ಕೋಪ, ಈ ಒಂದು ರಾಜಕೀಯ ನಡೆ ಇಲ್ಲಿ ತನಕ ಮುಂದುವರಿಯುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಯಾವೆಲ್ಲ ಬದಲಾವಣೆ ಆಗುತ್ತೆ ಎಲ್ಲದಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.